ಸ್ನೇಹಿತರೆ, ನಾನು ಲಾಸ್ಟ್ ವೀಕು ಒಂದು ಕಂಟೆಂಟ್ ಮಾಡಿದ್ದೆ. ಒಂದು ಪೇಷಂಟು ನಾನು CT ಕೊರೊನರಿ ಆಂಜಿಯೋಗ್ರಾಮ್ ಮಾಡಿ ಅವರಿಗೆ 3 ಬ್ಲಾಕ್ ಇದ್ದು, ಆ 3 ಬ್ಲಾಕ್ ಇದ್ದಾಗ ಅವರು ನೇರವಾಗಿ ಜೇದವಾಗಿ ಹೋಗಿ ಅವರಿಗೆ ಓಪನ್ ಹಾರ್ಟ್ ಸರ್ಜರಿ ಆಗಿ ಅವರೊಂದು ಜೀವ ಉಳಿತು. ನಾನು ಕಾರ್ಡಿಯಾಲಜಿಸ್ಟ್ ಅಲ್ಲ, ಬಟ್ ಆದರೆ ನಾವು MBBS ಓದಬೇಕಾದ್ರೆ ವಿ ವಿಲ್ ಬಿ ಟ್ರೈನ್ಡ್ ಟು ಸಿ ಆಲ್ ದಿ ಸಿಸ್ಟಮ್ಸ್. ಯಾವುದೇ ಸ್ಪೆಷಲಿಸ್ಟ್ ಆದ್ರೂ ಡೀಟೇಲ್ ಆಗಿ ಒಂದು ಪೇಷಂಟ್ ಬಂದಾಗ ಪರೀಕ್ಷೆ ಮಾಡೋದು ನಮ್ಮ ಧರ್ಮ. ಈ ರೀತಿ ಡೀಟೇಲಾಗಿ ಪರೀಕ್ಷೆ ಮಾಡಿದಾಗ ಈ ರೀತಿ ಡಯಾಗ್ನೋಸಿಸ್ ಸಿಗುತ್ತೆ. ಇದೇ ಥರ ನಾನು ಸುಮಾರು 5 ವರ್ಷಗಳಿಂದ ಪ್ರತಿ ತಿಂಗಳು 5-6 ಜನಕ್ಕೆ ಮಾಡಿಸ್ತೀನಿ. ನಾನು ಮಾಡಿದಾಗ ಅವ್ರ ಬ್ಲಾಕ್ ಇರುತ್ತೆ, ಇಲ್ಲ ಆಂಜಿಯೋಗ್ರಾಮ್ ಆಗುತ್ತೆ, ಆಂಜಿಯೋಪ್ಲಾಸ್ಟಿ ಆಗುತ್ತೆ, ಇಲ್ಲ ಈ ರೀತಿ ಓಪನ್ ಹಾರ್ಟ್ ಸರ್ಜರಿ ಆಗುತ್ತೆ. ಯಾರು ಮಾಡಬೇಕು ಈ ಆಂಜಿಯೋಗ್ರಾಮ್ನ ಅಂತ ಹೇಳಿದ್ರೆ, ಯಾರಿಗೆ ಮನೆಯಲ್ಲಿ ಅವರ ತಂದೆ ತಾಯಿಗೆ ಅಥವಾ ಅವರ ಚಿಕ್ಕಪ್ಪ ಚಿಕ್ಕಮ್ಮಗೆ ಅವ್ರ ಜೀನ್ಸಲ್ಲಿ ಯಾರಿಗಾದರೂ ಹಾರ್ಟ್ ಅಟ್ಯಾಕ್ ಆಗಿದ್ದರೆ, ಸ್ಮೋಕರ್ ಆಗಿದ್ದರೆ, ತುಂಬ ಸ್ಟ್ರೆಸ್ ಆಗಿದ್ದರೆ, ತುಂಬ ದಪ್ಪ ಇದ್ದರೆ, ಒಬಿಸಿಟಿ ಇದ್ದರೆ, ಕೊಲೆಸ್ಟ್ರಾಲ್ ಇದ್ದರೆ, BP ಇದ್ದರೆ, ಇಂಥವರು ಯಾರು ತುಂಬ ಸ್ಟ್ರೆಸ್ಸಲ್ಲಿ ಕೆಲಸ ಮಾಡ್ತಾರೋ ಇಂಥವ್ರಿಗೆ ನಾವು CT ಕೊರೊನರಿ ಆಂಜಿಯೋಗ್ರಾಮ್ ಅಂದರೆ, ಆಂಜಿಯೋಗ್ರಾಮ್ ಅಂದರೆ ನೀವು ಟ್ಯೂಬ್ ಹಾಕಿ ಮಾಡೋ ಆಂಜಿಯೋಗ್ರಾಮ್ ಅಲ್ಲ. ಇದನ್ನು ನಾನ್ ಇನ್ವೇಸಿವ್ ಅಂತ ಕರೀತಾರೆ. ಇದು ಕೇವಲ 10ರಿಂದ 12 ನಿಮಿಷದಲ್ಲಿ ಮಾಡ್ತಾರೆ. ಈ ಆಂಜಿಯೋಗ್ರಾಮ್ ಮಾಡೋದ್ರಿಂದ ನಿಮಗೇನು ತೊಂದರೆ ಆಗಲ್ಲ. ಆಂಜಿಯೋಗ್ರಾಮ್ ಮಾಡೋದಕ್ಕೆ ಏನು ಗೊತ್ತಾಗುತ್ತಂದರೆ, ನಿಮ್ಮ ರಕ್ತನಾಳಗಳು ಬ್ಲಡ್ ವೆಸಲ್ಸಲ್ಲಿ ಎಷ್ಟು ಬ್ಲಾಕ್ ಇದೆ ಆ ಬ್ಲಾಕ್ ಎಲ್ಲ ಗೊತ್ತಾಗುತ್ತೆ. ಮತ್ತು ಕ್ಯಾಲ್ಶಿಯಂ ಸ್ಕೋರ್ ಇರುತ್ತೆ, ಆ ಸ್ಕೋರ್ ಗೊತ್ತಾಗುತ್ತೆ. ದೊಡ್ಡ ದೊಡ್ಡ ಕಾರ್ಡಿಯಾಲಜಿಸ್ಟ್ಗಳೆಲ್ಲ ಹೇಳ್ತಾರೆ ಪ್ರತಿ 5 ವರ್ಷಕ್ಕೊಮ್ಮೆ ಇದನ್ನು ಮಾಡಿ ಅಂತ. ನೋಡಿ, ನಮ್ಮ ಮನೆಯಲ್ಲಿ ಯಾರಿಗೂ ಫ್ಯಾಮಿಲಿ ಹಿಸ್ಟ್ರಿ ಇಲ್ಲ, ಆದರೆ ನಾನು ಡಯಾಬಿಟಿಕ್ ಇದ್ದೀನಿ. ನಾನು ಸಹ ಪ್ರತಿ 5 ವರ್ಷಕ್ಕೊಮ್ಮೆ ಆಂಜಿಯೋಗ್ರಾಮ್ ಮಾಡಿಸ್ತೀನಿ. ನೋಡಿ, ಇಲ್ಲಿ ನನ್ನ ಕೈಯಲ್ಲಿ ಮಾರ್ಕ್ ಇದೆ. ನಾನು ಬರೀ CT ಕೊರೊನರಿ ಆಂಜಿಯೋಗ್ರಾಮ್ ಅಲ್ಲ, ರೆಗ್ಯುಲರ್ ಆಗಿ ಟ್ಯೂಬ್ ಹಾಕಿ ಆಂಜಿಯೋಗ್ರಾಮ್ ಮಾಡಿಸ್ಕೊಂಡೆ. ನಾನು ಹೇಗೆ ಆಂಜಿಯೋಗ್ರಾಮ್ ಮಾಡೋದು ಕ್ಲಿಕ್ ಮಾಡ್ತೀನಿ ಅಂತ ಹೇಳಿದ್ರೆ, ನಮ್ಮ ಗ್ಯಾಸ್ಟ್ರೋ ಆಗಿರೋದ್ರಿಂದ ನಮ್ಮ ಹತ್ರ ಸುಮಾರು ಜನ ಬಂದು ಎದೆ ಒತ್ತುತ್ತೆ ಅಂತಾರೆ. ನಾವು ಅವ್ರನ್ನ ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಕೇಳ್ತೀವಿ. ಕೇಳಿದಾಗ ಕೂಡಲೇ ನಾವು ಯಾರನ್ನೂ ಬಿಡಲ್ಲ, ಆಂಜಿಯೋಗ್ರಾಮ್ ಮಾಡಿಸ್ತೀವಿ. ನಾರ್ಮಲ್ ಬಂದರೆ ಖುಷಿ. ನಾನು ಯಾಕೆ ಮಾಡಿದೆ ಇದನ್ನು ಅಂತ ಹೇಳಿದ್ರೆ, ಒಬ್ಬರು ಕಮೆಂಟ್ ಹಾಕಿದ್ರು, ಸರ್ ಯಾರ್ಯಾರು ಮಾಡಬೇಕು ಆಂಜಿಯೋಗ್ರಾಮ್ ಅಂತ ಕಮೆಂಟ್ ಹಾಕಿದ್ರು. ಅವ್ರಿಗೋಸ್ಕರ ನಾನು ಈ ಒಂದು ಕಂಟೆಂಟ್ನ ಮಾಡಿದ್ದೀನಿ. ಆರೋಗ್ಯದ ವಿಚಾರದಲ್ಲಿ ಯಾವುದೇ ರೀತಿಯ ಒಂದು ಡೌಟ್ ಬಂದರೆ ನನಗೆ ಕಮೆಂಟಲ್ಲಿ ಹಾಕಿ ಮಾಡಿ ಇಂಥ ಕಂಟೆಂಟ್ ಅಂತ, ಆ ಕಂಟೆಂಟ್ ತೊಗೊಂಡು ನಾನು ನಿಮ್ಮ ಮುಂದೆ ಬರ್ತೀನಿ. ನಾನು ನಿಮ್ಮ ಡಾಕ್ಟರ್ ಪರಮೇಶ್ವರ CM, ಪೈಲ್ ಸ್ಪೆಷಲಿಸ್ಟ್, ಬ್ಲಡ್ ಸ್ಪೆಷಲಿಸ್ಟ್, ಸ್ಮೈಲ್ಸ್ ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋಎಂಟ್ರಾಲಜಿ, ಬೆಂಗಳೂರು.